ಇಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಕಂಪ್ಯೂಟರ್ ಪೀರಿಯಡ್ ಇರ್ತಕ್ಕಂಥ ಸಿಲೆಬಸ್ ಅಂತ ಹೇಳ್ಬೋದು, ರೈಟಾ? ಓನ್ಲಿ ಅಲ್ಲ, ಕಂಪ್ಯೂಟರ್ ಸಿಲೆಬಸ್ ಅಂತ ಹೇಳ್ಬೋದು. ಉದಾಹರಣೆ ನಾವು ನೋಡಿದಾಗ ಹಿಂದೆ ಪೀರಿಯಡ್ ಇರ್ತಕ್ಕಂಥ ಸಿಲೆಬಸ್ ಏನಪ್ಪಾ ಆಗಿತ್ತಂತಂದ್ರೆ ಹಿಂದೆ ನಡೆದಂತ ಪೀರಿಯಡ್ ಸಿಲೆಬಸ್ ಬೇರೆ, ಈಗ ಪ್ರೆಸೆಂಟ್ 2024 ಇರ್ತಕ್ಕಂಥ ಸಿಲೆಬಸ್ ಲಾಟ್ ಆಫ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಉದಾಹರಣೆ ನಾವು ನೋಡಿದಾಗ ಪೀರಿಯಡ್ ಸಿಲೆಬಸ್ ಬಂದಾಗ ಒಂದನೇದು ಯಾವ್ದಪ್ಪ ಅಂದ್ರೆ ಒಂದು GK ಪೇಪರ್ ಇತ್ತು. ಒಂದನೇದು ಇವಾಗ GK ಪೇಪರ್ ಯಾವ್ದು, ಇವಾಗ ಒಂದನೇದು GK ಪೇಪರ್ ಅದು, ಅದ್ರಾಗ 100 ಮಾರ್ಕ್ಸ್ ಐತೆ ಅಂತ ಹೇಳುದು, ರೈಟಾ? ಆಮೇಲೆ ಇನ್ನೂ ಒಂದ್ ಏನಪ್ಪಾ ಅಂದ್ರೆ ಒಂದು ಅಲ್ಲ ಕಮ್ಯುನಿಕೇಶನ್ ಪೇಪರ್ ಅಥವಾ ಸಂವಹನ ಪತ್ರಿಕೆ ಯಾವ್ದು, ಇವಾಗ ಅಲ್ಲ ಕಮ್ಯುನಿಕೇಶನ್ ಪೇಪರ್, ಅದ್ರಾಗ ಏನಂತಂದ್ರೆ ಪೇಪರ್ ಏನಂತಂದ್ರೆ 2 ಆಗುತ್ತೆ. ಇದೇನಂತಂದ್ರೆ 100 ಮಾರ್ಕ್ಸ್ ಇದೆ ಅಂತ ಹೇಳಿ, ರೈಟಾ? ಅದರಲ್ಲಿ ನಾವು ಮುಖ್ಯವಾಗಿ ಅದ್ರಾಗ ಸೆಕೆಂಡ್ ಪೇಪರ್ದಾಗ 35 ಮಾರ್ಕ್ಸ್ ಕನ್ನಡ ಇರ್ತಕ್ಕಂಥ ವ್ಯಾಕರಣ ಇರ್ಬೋದು, ಮತ್ತೆ ಸಂಧಿಗಳಿರ್ಬೋದು, ವ್ಯಯಗಳಿರ್ಬೋದು, ಅವ್ಯಯಗಳಿರ್ಬೋದು, ಅವೆಲ್ಲ ಬರ್ತವೆ, ರೈಟಾ? ಆಮೇಲೆ 35 ಮಾರ್ಕ್ಸ್ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಗ್ರಾಮರ್ ಇದೆ. ಯಾವ್ದು, ಇವಾಗ ಇಂಗ್ಲಿಷ್ ಗ್ರಾಮರ್. ನೆಕ್ಸ್ಟ್ 30 ಮಾರ್ಕ್ಸ್ ಏನಪ್ಪಾ ಅಂತಂದ್ರೆ ಕಂಪ್ಯೂಟರ್ ಇದೆ ಸಿಲೆಬಸ್, ರೈಟಾ? ಅದು ಕಂಪ್ಯೂಟರ್ನಾಗ ಇರ್ತಕ್ಕಂಥ ಈಗ ಸಿಲೆಬಸ್ ಯಾವ್ದಪ್ಪ ಅಂತಂದ್ರೆ ನಾವು ಇವಾಗ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಏನಪ್ಪ, ಸಿಲೆಬಸ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಆಗಿರ್ತಕ್ಕಂಥ ಸಿಲೆಬಸ್ ಫಸ್ಟ್ಗೆ ಫಂಡಮೆಂಟಲ್ ಆಫ್ ಸಿಸ್ಟಮ್ ಅಂತ ಹೇಳ್ಬೋದು. ಏನೈತೆ ಇವಾಗ ಫಂಡಮೆಂಟಲ್ ಆಫ್ ಸಿಸ್ಟಮ್. ನಾವು ಕಂಪ್ಯೂಟರ್ನಲ್ಲಿ ಮೂಲಭೂತ ಕಂಪ್ಯೂಟರ್ ಆಗಿರ್ತಕ್ಕಂಥ ಅವಕಾಶಗಳು. ಉದಾಹರಣೆ ನಾವು ನೋಡಿದಾಗ ಫಸ್ಟಿಗೆ ನಾವು ಇರ್ತಕ್ಕಂಥ ಇನ್ಪುಟ್ ಡಿವೈಸ್ ಆಗಿರ್ಬೋದು, ಔಟ್ಪುಟ್ ಡಿವೈಸ್ ಆಗಿರ್ಬೋದು, ಇರ್ತಕ್ಕಂಥ ಸ್ಟೋರೇಜ್ ಡಿವೈಸ್ ಆಗಿರ್ಬೋದು, ಇರ್ತಕ್ಕಂಥ ಸಾಫ್ಟ್ವೇರ್ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ ಬಗ್ಗೆ ಏನಂತಂದ್ರೆ ಸ್ವಲ್ಪ ನಮ್ಗೆ ಏನಂತಂದ್ರೆ ನಾಲೆಜ್ ಇರ್ಬೇಕಾಗುತ್ತೆ. ಅದ್ರ ಬಗ್ಗೆ ಏನಂತಂದ್ರೆ ಸ್ವಲ್ಪ ಇಂದ ಮುಂದೆ ಏನಂತಂದ್ರೆ ಸ್ಟಡಿ ಮಾಡ್ಬೇಕಾಗುತ್ತೆ, ರೈಟಾ? ಆಮೇಲೆ ಬೇಸಿಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಬೇಸಿಕ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ OS ಅಂತ. ಯಾವ್ದು, ಇವಾಗ OS. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ OS ಅಂದಾಗ ಬಂದಾಗ ನಮಗೆ OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂತ. ಯಾವ್ದು, ಇವಾಗ ಆಪರೇಟಿಂಗ್ ಸಿಸ್ಟಮ್. ಅದರಲ್ಲಿ ಯಾವ್ದಪ್ಪ ಡಾಸ್ ಇರ್ಬೋದು, ಇನ್ನೊಂದು ಯಾವ್ದು ಇವಾಗ ವಿಂಡೋಸ್ ಇರ್ಬೋದು, ರೈಟಾ? ಇದ್ರ ಬಗ್ಗೆ ಸ್ವಲ್ಪ ಏನಂತಂದ್ರೆ ನಾವು ಇವಾಗ ಸ್ಟಡಿ ಮಾಡ್ಬೇಕಾಗ್ತದೆ, ಹೌದಿಲ್ಲ? ಡಾಸ್, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಡಾಸ್ ಅಂದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಏನಂತೀವಿ ಇವಾಗ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ರೈಟಾ? ವಿಂಡೋಸ್ ಅಂದ್ರೆ ಈಗಿರ್ತಕ್ಕಂಥ OS. ನಮ್ಮ ಕಂಪ್ಯೂಟರ್ಗೆ ಜೀವ ಇದೆ ಅಥವಾ ಕಂಪ್ಯೂಟರ್ ರನ್ ಆಗ್ಬೇಕಂದ್ರೆ ನಮಗೆ ಇರ್ತಕ್ಕಂಥ ವಿಂಡೋಸ್ ಇದೆ ವೆರಿ ಇಂಪಾರ್ಟೆಂಟ್. ವಿಂಡೋಸ್ ಇಂದ ಯಾವ ಕಂಪ್ಯೂಟರ್ ಏನಂತಂದ್ರೆ ರನ್ ಆಗಲಿ ಸ್ಟಾಪ್ ಆಗಲಿ ಅಂತ ಹೇಳ್ಬೋದು, ರೈಟಾ? ವಿಂಡೋಸ್ ಆಗಿ ಈಗ ಅಲ್ಲ ಪ್ರೆಸೆಂಟ್ ಯಾವ್ದು, ಇವಾಗ 1998 ವಿಂಡೋಸ್ ಇರ್ಬೋದು, XP ಇರ್ಬೋದು, ಅಥವಾ 2007 ಇರ್ಬೋದು, 2009 ಇರ್ಬೋದು, 2010 ಇರ್ಬೋದು. ಈಗ ಪ್ರೆಸೆಂಟ್ ಏನಪ್ಪಾ ಅಂದ್ರೆ 2011 ಲಾಂಚ್ ಆಗಿದೆ, ಅಥವಾ ಅದಿರ್ತಕ್ಕಂಥ ಪ್ರೆಸೆಂಟ್ ಏನಂತಂದ್ರೆ ಯೂಸ್ ಮಾಡಕತ್ತೀವಿ ಹೇಳ್ಬೋದು. ಈಗ ತಗೊಂಡ ಪ್ರೆಸೆಂಟ್ ಯಾವ್ದಪ್ಪ ಅಂದ್ರೆ ವಿಂಡೋಸ್ ಎಲ್ಲ ಇರ್ತಕ್ಕಂಥ ಉಪಯೋಗ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ವಿಂಡೋಸ್ 11 ಇದೆ. ಅದು ಇರ್ತಕ್ಕಂಥ OS ಅಂತ ಹೇಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ನಾವೇನಂತಂದ್ರೆ ವಿಂಡೋಸ್ ಇರ್ತಕ್ಕಂಥ OS ಬಗ್ಗೆ ನಾವೇನಂತಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ, ರೈಟಾ? ಇನ್ನೂ ಒಂದು MS ಆಫೀಸ್. MS ಆಫೀಸ್ ಬಂದಾಗ ನಮಗೆ ಅದು ಇರ್ತಕ್ಕಂಥ MS ಆಫೀಸ್ ನಲ್ಲಿ 4 ಇದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ರೈಟಾ? 4 ಯಾವ್ಯಾವ MS ಆಫೀಸ್ ಅಂತ ಬಂದಾಗ ನಾವು ಒಂದನೇದು MS ವರ್ಡ್, ರೈಟಾ? ಆಮೇಲೆ ಎರಡನೇದು MS ಎಕ್ಸೆಲ್, ರೈಟಾ? ಮೂರನೇದು MS ಪವರ್ ಪಾಯಿಂಟ್, ರೈಟಾ? ಆಮೇಲೆ ನೆಕ್ಸ್ಟ್ ಇವಾಗ 4ನೇದು MS ಆಕ್ಸೆಸ್, ರೈಟಾ? ಇವ್ರ ಬಗ್ಗೆ ಏನಂತಂದ್ರೆ ಬಹಳ ಇಂಪಾರ್ಟೆಂಟ್. ಇವ್ರ ಬಗ್ಗೆ ನಾವೇನಂತಂದ್ರೆ ಹಿಂದೆ ಮುಂದೆ ಏನಂತಂದ್ರೆ ಸ್ಟಡಿ ಮಾಡ್ಲೇಬೇಕಾಗುತ್ತೆ, ಹೌದಿಲ್ಲ? ಉದಾಹರಣೆ ನೋಡಿದಾಗ MS ವರ್ಡ್ ಬಗ್ಗೆ ಇದೆ ವೆರಿ ಇಂಪಾರ್ಟೆಂಟ್, MS ಎಕ್ಸೆಲ್ ಇದೆ ವೆರಿ ಇಂಪಾರ್ಟೆಂಟ್. ಇವೆರಡರ ಬಗ್ಗೆ ಕ್ವಶನ್ ಏನಂತಂದ್ರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವ್ರನ್ನ ಏನಂತಂದ್ರೆ ಕೇಳಕಚ್ಚನ ಅಂತ ಹೇಳ್ಬೋದು, ರೈಟಾ? ಉದಾಹರಣೆ ನೋಡಿದಾಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕೀಬೋರ್ಡ್ ಅಂತ ಬರ್ತದೆ. ಕೀಬೋರ್ಡ್ ಶಾರ್ಟ್ಕಟ್ ಕೀ. ಎಕ್ಸಾಂಪಲ್ ಇವಾಗ ಕಂಟ್ರೋಲ್ ಎಸ್ ಹೊಡೆದ್ರೆ ಯಾವುದು, ಕಂಟ್ರೋಲ್ ಎ ಹೊಡೆದ್ರೆ ಯಾವುದು, ಕಂಟ್ರೋಲ್ ಎಲ್ ಹೊಡೆದ್ರೆ ಯಾವುದು, ಅದ್ರ ಬಗ್ಗೆ ಇರುತ್ತೆ. ಇಂದ ಮುಂದೆ ಇರ್ತಕ್ಕಂಥ MS ವರ್ಡ್ ಅಥವಾ MS ಎಕ್ಸೆಲ್ ಇರ್ತಕ್ಕಂಥ ಶಾರ್ಟ್ಕಟ್ ಕೀ ಸ್ವಲ್ಪ ನಾವೇನಂತಂದ್ರೆ ಸ್ಟಡಿ ಮಾಡ್ಬೇಕಾಗ್ತದೆ, ಹೌದಿಲ್ಲ? ಪೀಡಿಯಾಗ ಇರ್ತಕ್ಕಂಥ ಏನಂತಂದ್ರೆ 5 ವರ್ಷದಿಂದ ಪೀಡಿಯಾ ಏನಂತಂದ್ರೆ ಪ್ರೆಸೆಂಟ್ ಹೀಗೆ ಕರೆದಿದ್ದು. ಅದಕ್ಕೆ ಮುಖ್ಯವಾಗಿ ನಾವೇನಂತಂದ್ರೆ ಅದು ಮಾಡೋದು, ಹೌದಿಲ್ಲ?
ಇನ್ನು ಒಂದು ಇವಾಗ ಇಂಪಾರ್ಟೆಂಟ್ ಕಂಪ್ಯೂಟರ್ ಟರ್ಮ್ಸ್ ಅಂಡ್ ಅಬ್ರಿವೇಷನ್ಸ್ ಅಂದ್ರೆ ಕಂಪ್ಯೂಟರ್ ಇರ್ತಕ್ಕಂಥ ಇಶ್ಯೂಗಳಾಗಿರ್ಬೋದು, ಕಂಪ್ಯೂಟರ್ ಇರ್ತಕ್ಕಂಥ ಜನರೇಷನ್ ಆಗಿರ್ಬೋದು, ಕಂಪ್ಯೂಟರ್ ಇರ್ತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ಏನೈತೆ ಅಂದ್ರಿಗಿನ ಅದ್ರ ಬಗ್ಗೆ ನಾವೇನೈತೆ ಅಂದ್ರಿಗಿನ ಸ್ಟಡಿ ಮಾಡ್ಲೇಬೇಕಾಗತ್ತೆ. ನಾವು ಅವಾಗ ಏನೈತೆ ಅಂದ್ರೆ ನಾವೇನೈತೆ ಅಂದ್ರಿಗಿನ 30 ಮಾರ್ಕ್ಸ್ ಏನೈತೆ ಅಂದ್ರಿಗಿನ ಕವರ್ ಮಾಡ್ಬೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಇವಾಗ ಕಂಪ್ಯೂಟರ್ ನೆಟ್ವರ್ಕ್. ಹೌದಿಲ್ಲ, ಕಂಪ್ಯೂಟರ್ ನೆಟ್ವರ್ಕ್ ಬಂದಾಗ ನಿಮಗೆ ಆಲ್ರೆಡಿ ಇವಾಗ ಗೊತ್ತಾಗ್ಬಿಡುತ್ತೆ. ನೆಟ್ವರ್ಕ್ ಇಡಿದೆ ಅದ್ರಾಗ 3 ನಮೂನೆ ಅದ ನೆಟ್ವರ್ಕ್. ಯಾವ್ದಪ್ಪ ಅಂದ್ರಿಗಿನ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರಿಗಿನ ಲ್ಯಾನ್ ಇರ್ಬೋದು, ಹೌದಿಲ್ಲ, ಮ್ಯಾನ್ ಇರ್ಬೋದು, ರೈಟ್. ಆಮೇಲೆ ಏನೈತಿ ಇವಾಗ ವ್ಯಾನ್ ಇರ್ಬೋದು, ರೈಟ್. ಇದ್ರ ಬಗ್ಗೆ ನಾವೇನಂತಂದ್ರೆ ಅಧ್ಯಯನ ಮಾಡ್ಬೇಕಾಗ್ತದೆ. ಅದ್ರಾಗ ಇವಾಗ ಕಂಪ್ಯೂಟರ್ ನೆಟ್ವರ್ಕ್ ಬಂದಾಗ ಲ್ಯಾನ್ ಅಂದ್ರ ಲೋಕಲ್ ಏರಿಯಾ ನೆಟ್ವರ್ಕ್, ಮ್ಯಾನ್ ಅಂದ್ರ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಆಮೇಲೆ ವ್ಯಾನ್ ಅಂದ್ರಿಗಿನ ವೈಡ್ ಏರಿಯಾ ನೆಟ್ವರ್ಕ್. ಇದ್ರ ಬಗ್ಗೆ ಅಧ್ಯಯನ ಮಾಡಿ ಇದ್ರ ಬಗ್ಗೆ ಕೂಡ ಕ್ವಶನ್ ಆಲ್ರೆಡಿ ಫ್ರೇಮ್ ಆಗಿವೆ. ಮತ್ತು ನೆಕ್ಸ್ಟ್ ಇರ್ತಕ್ಕ ಕ್ವಶನ್ ಅಂತಂದ್ರಿಗಿನ ಫ್ರೇಮ್ ಇದ್ರ ಬಗ್ಗೆ ನಾವೇನಂತಂದ್ರಿಗಿನ ಚೆನ್ನಾಗಿ ಏನಂತಂದ್ರಿಗಿನ ಸ್ಟಡಿ ಮಾಡ್ಬೇಕಾಗುತ್ತೆ, ರೈಟಾ. ನೆಕ್ಸ್ಟ್ ಇರ್ತಕ್ಕಂಥ ಏನಂತಂದ್ರಿಗಿನ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಬರೀ ಏನಂತಂದ್ರಿಗಿನ ಸೈಬರ್ ಸೆಕ್ಯೂರಿಟಿ ಪ್ರತಿಯೊಂದು ಆನ್ಲೈನ್ ಮೂಲಕ ಏನಂತಂದ್ರೆ ವಂಚನೆ ಮಾಡುವಾಗ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನಾವೇನಂತಂದ್ರಿಗಿನ ಅದ್ರ ಬಗ್ಗೆ ಇರ್ತಕ್ಕಂಥ ಇಂಟರ್ನೆಟ್ ಬಗ್ಗೆ ಸ್ವಲ್ಪ ಏನೈತಿ ಸ್ಟಡಿ ಮಾಡ್ಬೇಕಾಯ್ತು. ಆಮೇಲೆ ಇಂಟರ್ನೆಟ್ ಅಥವಾ ತಂತ್ರಾಂಶ ಅಥವಾ ತಂತ್ರಜ್ಞಾನ ಇದ್ರ ಬಗ್ಗೆ ನಾವು ಏನಂತಂದ್ರಿಗಿನ ಈಗ ನಮ್ಮ ಪ್ರಪಂಚ ಅಂಗೈಯಲ್ಲಿ ಇದೆ ಎಂಬ ಇರಕ ಕಾರಣ ಏನಪ್ಪ ಅಂದ್ರಿಗಿನ ಇಂಟರ್ನೆಟ್ ಅಂತ ಹೇಳ್ಬೋದು, ಹೌದಿಲ್ಲ. ಆ ಇಂಟರ್ನೆಟ್ ಅಲ್ಲಿ ಪ್ರತಿಯೊಂದು ಇಂಟರ್ನೆಟ್ ನಮಗೆ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರ, ಇಂಟರ್ನೆಟ್ ನಾವು ಯಾವ ರೀತಿ ಉಪಯೋಗ ಮಾಡ್ತೀವಿ, ಅದಿರ್ತಕ್ಕಂಥ ನೆಟ್ವರ್ಕ್ ಏನೈತೆ ಅದ್ರ ಬಗ್ಗೆ ನಾವೇನೈತೆ ಅಂದ್ರಿಗಿನ ಸ್ಟಡಿ ಮಾಡ್ಬೇಕಾಗ್ತದೆ. ಇದಿರ್ತಕ್ಕಂಥ ಪಿಡಿಯೋ ಇರ್ತಕ್ಕಂಥ ಸರಿಯಾಗಿ ಹೇಳ್ಕೋಬೇಕಾಗುತ್ತೆ, ಹೌದಿಲ್ಲ. ಬರೀ ಪಿಡಿಯೋ ಏನೈತೆ ಅಂದ್ರೆ ಕವರ್ ಆಗ್ಬೇಕಂದ್ರೆ ಸುಮ್ಮನೆ ಏನೈತೆ ಅಂದ್ರಿಗಿನ ಎಷ್ಟೋ ವರ್ಷದಿಂದ ಎಷ್ಟೋ ಜನ ಹಂಗೆ ಕಂಟಿನ್ಯೂ ಆಗಿ ಓದ್ತಿರ್ತಾರ. ಬಟ್ ಓದ್ತಕ್ಕಂಥ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅಲ್ಲಿ ಎಕ್ಸಾಮ್ನಾಗ ಪೀಸ್ ಆಫ್ ಪಾಯಿಂಟ್ ಇದ್ದಾಗ ಮಾತ್ರ ನಾವೇನೈತೆ ಅಂದ್ರಿಗಿನ ಆ ಜಾಬ್ ಏನೈತೆ ಅಂದ್ರಿಗಿನ ಪಡೆಯಕ್ಕೆ ನಮ್ಮದೊಂದು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು, ಹೌದಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರಿಗಿನ ನೆಕ್ಸ್ಟ್ ಹಿಂದೆ PVK ಅಂದ್ರಿಗಿನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಅಂತ ಹೇಳ್ಬೋದು, ಹೌದು. ನಾವು ಉದಾಹರಣೆ ನೋಡಿದಾಗ ಹಿಂದೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ವಶನ್ಗಳು ಕೇಳಿದಂತ ಪ್ರಶ್ನೆಗಳ ಬಗ್ಗೆ ನಿಮ್ಮ ಮುಂದೆ ಏನೈತೆ ಅಂದ್ರೆ ನಾನು ವಿವರಣಾತ್ಮಕವಾಗಿ ನಿಮ್ಮ ಮುಂದೆ ಏನೈತೆ ಅಂದ್ರೆ ಹಂಚಿಕೊಳ್ಳಕತ್ತೀನಿ. ಉದಾಹರಣೆ ನೋಡಿದಾಗ ಒಂದನೇದು MS Excel ಬಗ್ಗೆ, ಹೌದು. MS Excel ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಹೌದು. MS Excel ಇಸ್ MS ವರ್ಡ್ ಇರ್ತಕ್ಕಂಥ MS Excel ಇಸ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಹೌದು. MS ಅಂದ್ರೆ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ MS ಬಂದಾಗ ನಮಗೆ ಮುಖ್ಯವಾಗಿ MS ಬಂದಾಗ ನಮಗೆ ಏನಂತಂದ್ರಿಗಿನ MS ಅಂದ್ರೆ ಮೈಕ್ರೋಸಾಫ್ಟ್ ಅಂತ, ಯಾವುದು ಮೈಕ್ರೋಸಾಫ್ಟ್. ಇದು ಬಂದಾಗ MS Excel ವಿಚ್ ಅಮೌಂಟ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ಸ್ ಇಸ್ ನಾಟ್ ಎ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಅಂದ್ರೆ MS Excel ನಲ್ಲಿ ಇದರಲ್ಲಿ ಯಾವುದು ಲೆಕ್ಕವನ್ನು ಮಾಡಕ ಬರಲಾಗುವುದಿಲ್ಲ ಅಂತ ಕೇಳಿದ್ರೆ MS Excel ನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಇರ್ತಕ್ಕಂಥ ಫಂಕ್ಷನ್ಗಳಲ್ಲಿ ಇರೋದಿಲ್ಲ. ಒಂದನೇದು ಎವರೇಜ್ ಅಂತ ಹೇಳಿ, ಎವರೇಜ್ ಆಲ್ರೆಡಿ ಇದೆ ಅಂತ ಹೇಳೋದು, ಹೌದಿಲ್ಲ. ಇಲ್ಲಂತ ಆನ್ಸರ್ ಅಲ್ಲ, ರೈಟಾ. ಆಮೇಲೆ ಕೌಂಟ್, ಇದು ಕೂಡ ಏನಂತಂದ್ರೆ MS Excel ನಲ್ಲಿ ಏನಂತಂದ್ರಿಗಿನ ಕೌಂಟ್ ಮಾಡ್ತಾರ, ಇದು ಕೂಡ ಏನಂತಂದ್ರಿಗಿನ ಬಟ್ ಅದಕ್ಕೆ ಆಪ್ಷನ್ಸ್ ಅಲ್ಲ. ಆಮೇಲೆ ಲಾರ್ಜ್ ಅಂದ್ರೆ ಅತ್ಯಂತ ದೊಡ್ಡ ಸಂಖ್ಯೆ, ಇದು ಕೂಡ ಏನಂತಂದ್ರೆ MS Excel ನಲ್ಲಿ ಏನಂತಂದ್ರಿಗಿನ ನಾವು ಇರ್ತಕ್ಕಂಥ ಫಂಕ್ಷನ್ ನಲ್ಲಿ ನಾವೇನಂತಂದ್ರೆ ಯೂಸ್ ಮಾಡ್ತೀವಿ. MS Excel ಯಾವ್ದು ಯೂಸ್ ಮಾಡಂಗಿಲ್ಲಪ್ಪ ಅಂತ ಕೇಳಿದ ಕ್ವಶನ್, ಅದೇ ಯಾವ್ದಪ್ಪ ಅಂದ್ರಿಗಿನ ರೇಟ್ ಅಂತ ಹೇಳ್ಬೋದು. ಆನ್ಸರ್ ಯಾವ್ದು ಇವಾಗ ರೇಟ್ ಅಂಬದು ಏನಂತಂದ್ರಿಗಿನ MS Excel ಇರ್ತಕ್ಕಂಥ ಲೆಕ್ಕ ಮಾಡಕ್ ಏನಂತಂದ್ರಿಗಿನ ಬರಲಾರ್ದಂತ ಇರ್ತಕ್ಕಂಥ ಆಪ್ಷನ್ಸ್ ಯಾವ್ದಪ್ಪ ಅಂದ್ರಿಗಿನ MS Excel ಅಂತ ಹೇಳ್ಬೋದು, ರೈಟಾ. ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು MS Excel ಬಂದಾಗ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ MS ಅಂದ್ರೆ ಮೈಕ್ರೋಸಾಫ್ಟ್. ಬಟ್ ಈ ಕಂಪನಿಯ ಓನರ್ ಯಾರಂತ ಕೇಳೋದು MS, ಹೂ ಇಸ್ ದ ಓನರ್ ಆಫ್ MS ಕಂಪನಿ? ಯಾರಪ್ಪ ಅಂದ್ರಿಗಿನ ಬಿಲ್ ಗೇಟ್ಸ್ ಅಂತಾರೆ. ಯಾರು ಇವಾಗ ಬಿಲ್ ಗೇಟ್ಸ್, ಯಾರಪ್ಪ ಬಿಲ್ ಗೇಟ್ಸ್ ಅಂತ ಹೇಳ್ಬೋದು, ರೈಟಾ. ಅವ್ನು ಇರ್ತಕ್ಕಂಥ ಏನಂತಂದ್ರಿಗಿನ MS ಇರ್ತಕ್ಕಂಥ ಕಂಪನಿಯ ಓನರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇರ್ತಕ್ಕಂಥ MS Excel if you enter the functions today and press enter key it is a returns ಅಂತ ಹೇಳಕತ್ತದ. ನಾವು MS Excel ನಾಗ is equal to today open bracket and ಅಲ್ಲ ಕ್ಲೋಸ್ ಬ್ರಾಕೆಟ್ ಎಂಟ್ರಿ ಮಾಡಿದಾಗ ನಮಗೆ ಇರ್ತಕ್ಕಂಥ ರಿಟರ್ನ್ ಅಥವಾ ಆನ್ಸರ್ ಏನ್ ಬರುತ್ತೆ ಅಂತ ಕ್ವಶನ್ ಅದು. MS Excel ಟುಡೇ ಅಂತ ಫಂಕ್ಷನ್ ಹೊಡೆದಾಗ ಏನ್ ಬರುತ್ತೆ ಅಂತ. ಉದಾಹರಣೆ ಯಾವ್ದಂದ್ರಿಗಿನ ಕರೆಂಟ್ ಡೇಟ್ ಆಗಿರ್ಬೋದು,
ಒಂದನೇದು ಕರೆಂಟ್ ಡೇಟ್ ಆಗಿರ್ಬೋದು, ಆಮೇಲೆ ಕರೆಂಟ್ ಡೇ ಆಗಿರ್ಬೋದು, ಕರೆಂಟ್ ಡೇಟ್ ಆಗಿರ್ಬೋದು, ಕರೆಂಟ್ ಡೇ ಅಂಡ್ ಡೇಟ್ ಆಗಿರ್ಬೋದು, ಕರೆಂಟ್ ಡೇ ಡೇಟ್ ಅಂಡ್ ಟೈಮ್ ಅಂತ. ಇದರಲ್ಲಿ ಯಾವುದು ಅಂತ ಬರ್ತಾ ಇದಿಲ್ಲ. ಇದರಲ್ಲಿ ಯಾವುದು ಅಂತ ಬಂದಾಗ ನಮಗೆ ಮುಖ್ಯವಾಗಿ ಆನ್ಸರ್ ಯಾವ್ದಪ್ಪ ಅಂತ ಬಂದಾಗ ನಮಗೆ ಆನ್ಸರ್ ಕರೆಂಟ್ ಆನ್ಸರ್ ಯಾವ್ದಪ್ಪ ಅಂದ್ರೆಗಿನ ಕರೆಂಟ್ ಡೇಟ್ ಅಂತ ಹೇಳ್ಬೋದು. ಹೌದಿಲ್ಲ? ಯಾವ್ದು ಇಸ್ಕ್ವಲ್ ಟು ಟುಡೇ ಅಂತ ಹೊಡೆದಾಗ ಏನಾಗುತ್ತೆ ಅಂದ್ರೆಗಿನ ಕರೆಂಟ್ ಡೇಟ್ ಅಂತ ಬರ್ತಂತ ಹೇಳ್ಬೋದು. ಹೌದಿಲ್ಲ? ನಾವು ಅಲ್ಲಿ ಉದಾಹರಣೆ ನಾವು ನೋಡಿದಾಗ ಇನ್ನೊಂದು ನೋಡಿದಾಗ ನಾವು ಈಗ ಹೆಂಗ್ ಬರ್ತಂತ ನಾವು ಇರ್ತಕ್ಕಂಥ MS ಸೆಕ್ಷನ್ ನಾಗ ಒಂದು ತೋರಿಸಿ ಒಂದಿರ್ತಕ್ಕಂಥ ಪ್ರಾಬ್ಲಮ್. ರೈಟಾ? MS ಸೆಕ್ಷನ್ MS ಸೆಕ್ಷನ್ ಅಲ್ಲಿ ನಾವು ಕರೆಂಟ್ ಇಸ್ಕ್ವಲ್ ಟು ಟುಡೇ ಓಪನ್ ಬ್ರಾಕೆಟ್ ಅಲ್ಲ ಕ್ಲೋಸ್ ಬ್ರಾಕೆಟ್ ಹೊಡೆದಾಗ ಏನ್ ಬರ್ತದೆ ನಿಮ್ಗೆ ಇರ್ತಕ್ಕಂಥದ್ದು ಏನಂತಂದ್ರಿಗಿನ ಒಂದು ಇರ್ತಕ್ಕಂಥ ಒಂದು ಇಸ್ಕ್ವಲ್ ಟು ನಾವ್ ಏನ್ ಹೊಡಿಬೇಕಂದ್ರಿಗಿನ ಟುಡೇ ಅಂತ ಹೊಡಿಬೇಕು. ಓಪನ್ ಬ್ರಾಕೆಟ್ ಶಿಫ್ಟ್ ಇರ್ತಾವ. ಟುಡೇ ಇನ್ನೊಂದು ಶಿಫ್ಟ್ ಓಪನ್ ಬ್ರಾಕೆಟ್ ಶಿಫ್ಟ್ ಓಪನ್ ಬ್ರಾಕೆಟ್ ಹೊಡೆದಾಗ 8 ಹೊಡೆದಾಗ ಆನ್ಸರ್ ಏನಪ್ಪ ಅಂದ್ರೆಗಿನ ಇಸ್ವಿ ಅಥವಾ ಡೇ ಟೈಮ್ ಬಂತು. ರೈಟಾ? ಇದು ಆನ್ಸರ್ ಯಾವ್ದಪ್ಪ ಅಂದ್ರೆಗಿನ ಓನ್ಲಿ ಸೆಕೆಂಡ್ ಒನ್ ಆಗಿರ್ಬೋದು. ಹೌದಿಲ್ಲ? ಯಾವುದು ಬಿ ಆನ್ಸರ್. ಅದೇ ರೀತಿಯಾಗಿ ಇನ್ನೊಂದು ನೋಡಿದಾಗ ಇಸ್ಕ್ವಲ್ ಟು ನೌ ಅಂತ ಹೊಡಿಬಹುದು, ಅಂದ್ರೆ ಈಗ. ಹೌದಿಲ್ಲ? ಇಸ್ಕ್ವಲ್ ಟು ಓಪನ್ ಬ್ರಾಕೆಟ್ ಎಂಟ್ರಿ ಹೊಡೆದು ಇಲ್ಲಿರ್ತಕ್ಕಂಥ ಡೇಟ್ ಅಂಡ್ ಟೈಮ್ ಅಥವಾ ಇರ್ತಕ್ಕಂಥ ಏನೈತಂದ್ರೆ ನಾವು ಅಂತ ಹೊಡೆದ ಬರ್ತಂತ ಹೇಳ್ಬೋದು. ಹೌದಿಲ್ಲ? ಏನೈತಂದ್ರೆ ಈಗಿನ ಇಸ್ಕ್ವಲ್ ಟು ಟುಡೇ ಓಪನ್ ಬ್ರಾಕೆಟ್ ಅಲ್ಲ ಕ್ಲೋಸ್ ಬ್ರಾಕೆಟ್ ಹೊಡೆದ್ರ ನಮ್ಗೆ ಏನ್ ಬರ್ತಪ್ಪ ಅಂದ್ರೆಗಿನ ಇದು ಬರ್ತಂತ ಹೇಳ್ಬೋದು. ಯಾವಾಗ ಇವಾಗ ನಮಗೆ ಡೇಟ್ ಅಂಡ್ ಟೈಮ್. ಬಟ್ ನಾವು ಇಸ್ಕ್ವಲ್ ಟು ನಾವು ಇಸ್ಕ್ವಲ್ ಟು ಹೊಡೆದಾಗ ನಮಗೆ ಬರ್ತಕ್ಕಂಥ ಏನಂತಂದ್ರೆಗಿನ ಡೇಟ್ ಬರ್ತದೆ ಮತ್ತೆ ಟೈಮ್ ಗುಣ ಬರ್ತದೆ, ಎರಡು ಬರ್ತದೆ. ನಮಗೆ ಕೇಳಿದ ಯಾವ್ದು ಆನ್ಸರ್ ಇವಾಗ ಫಸ್ಟ್ ಒನ್ ಅಂತ ಹೇಳ್ಬೋದು. ಹೌದಿಲ್ಲ? ರೈಟಾ? ಅದೊಂದಿರ್ತಕ್ಕಂಥದ್ದು ಆನ್ಸರ್ ಯಾವ್ದಪ್ಪ ಅಂದ್ರೆಗಿನ ಇದ್ರಾಗ ಕರೆಂಟ್ ಡೇಟ್ ಅಂತ ಹೇಳ್ಬೋದು. ಯಾವ್ದು ಇವಾಗ ಕರೆಂಟ್ ಡೇಟ್ ಅಂತ ಹೇಳ್ಬೋದು. ಹೌದಲ್ಲ? ರೈಟಾ? ಯಾವಾಗ ಕರೆಂಟ್ ಡೇಟ್ ಅಂತ ಹೇಳ್ಬೋದು. ಯಾವ್ದಪ್ಪ ಆನ್ಸರ್ ಕರೆಂಟ್ ಡೇಟ್. ರೈಟಾ? ನೆಕ್ಸ್ಟ್ ಮೂರನೇದು ಬಂದಾಗ ಎಲ್ಸ್ ಇನ್ ಲೊಕೇಟಿಂಗ್ ಎ ಪರ್ಟಿಕ್ಯುಲರ್ಲಿ ವೆಬ್ ಪೇಜ್ ಅಂತ ಹೇಳ್ಬೋದು. ಎಲ್ಸ್ ಇನ್ ಲೊಕೇಟೆಡ್ ಎ ಪರ್ಟಿಕ್ಯುಲರ್ಲಿ ವೆಬ್ ಪೇಜ್ ಅಂತ ಇದ್ರಾಗ ನಾವು ಇರ್ತಕ್ಕಂಥ ಏನಪ್ಪಾ ಅಂದ್ರೆಗಿನ ನಾವು ಯಾವುದೇ ಒಂದು ವೆಬ್ ಪೇಜ್ ಇರ್ತಕ್ಕಂಥದ್ದು ನಾವು ಏನಕ್ಕಂದ್ರೆಗಿನ ಲೊಕೇಟೆಡ್ ಮಾಡ್ಬೇಕಂದ್ರೆಗಿನ ಇದ್ರಾಗ ಆಫೀಸ್ ಇರ್ತಕ್ಕಂಥ ಯಾವುದು ಅಂತ ಕೇಳ್ಯಾರ. ಆನ್ಸರ್ ನಾವು ಬಂದಾಗ ಒಂದನೇದು ಬಂದಾಗ ನಾವು ಆಲ್ರೆಡಿ ಇವಾಗ ನಮಗೆ ಗೊತ್ತಾಗುತ್ತೆ. ಹೌದಿಲ್ಲ? ರೈಟಾ? ಈಗ ಎಕ್ಸಾಂಪಲ್ ಇವಾಗ ಯೂನಿವರ್ಸಲ್ ಪೇಜ್ ಲೊಕೇಟರ್. ಯೂನಿವರ್ಸಲ್ ಅಂದ್ರೆ ಬರಂಗಿಲ್ಲ. ಯಾವ್ದು ಇವಾಗ ವಿಶ್ವ ಆಗುತ್ತೆ. ಇಲ್ಲೇನೈತೆ ಅಂದ್ರೆ ಓನ್ಲಿ ವೆಬ್ ಪೇಜ್ ಇದು ಅಲ್ಲ ಅಂತ ಆನ್ಸರ್. ರೈಟಾ? ನಾವು ಯಾವುದೇ ಒಂದು ಆನ್ಸರ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆನ್ಸರ್ ಕ್ಲಿಕ್ ಮಾಡ್ಬೋದು. ನಾವು ಯಾವ್ದು ಅಲ್ಲ ಅಂತಂದ್ರೆ ಇರ್ತಕ್ಕಂಥ ರಿಮೂವ್ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ಆನ್ಸರ್ ನಮಗೆ ನಾವು ಡೈರೆಕ್ಟ್ ಮಾಡಿದ್ರೆ ಅದೇನಾಗುತ್ತೆ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಯೂನಿವರ್ಸಲ್ ವೆಬ್ ಲೊಕೇಟರ್ ಇದು ಕೂಡ ಅಲ್ಲ. ಯೂನಿವರ್ಸಲ್ ಅಂದ್ರೆ ವಿಶ್ವ ಆಗುತ್ತೆ. ರೈಟಾ? ಇರ್ತಕ್ಕಂಥದ್ದು ಯಾವ್ದಪ್ಪ ಆನ್ಸರ್ ಇವಾಗ ಇನ್ನೊಂದು ಯೂನಿವರ್ಸಲ್ ಇದು ಕೂಡ ಆಗಲ್ಲ ಲೊಕೇಟರ್. ನಮ್ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆಗಿನ ಇನ್ಫಾರ್ಮ್ ರಿಸೋರ್ಸ್ ಲೊಕೇಟರ್. ಆನ್ಸರ್ ಯಾವ್ದಂದ್ರೆಗಿನ ಇನ್ಫಾರ್ಮ್ ರಿಸೋರ್ಸ್ ಲೊಕೇಟರ್. ಆನ್ಸರ್ ಯಾವ್ದು ಇವಾಗ ಮೂರನೇದಂತ ಹೇಳ್ಬೋದು. ಹೌದಲ್ಲ? ನೆಕ್ಸ್ಟ್
ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಗ್ರಾಮ್ ಈಸ್ ಆಟೋಮೆಟಿಕಲಿ ಲೋಡೆಡ್ ಆಸ್ ಎ ಕಂಪ್ಯೂಟರ್ ಅಲ್ಲ ಕಾಂಪೋನೆಂಟ್ಸ್ ಆಫ್ ಎ ವೆಬ್ ಬ್ರೌಸರ್ ಅಂತ ಆಗತ್ತೆ. ನಾವು ಯಾವುದೇ ಒಂದು ಕಂಪ್ಯೂಟರ್ನಲ್ಲಿ ಈಗ ಯಾವುದೇ ಒಂದು ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಲೋಡೆಡ್ ಆದಾಗ ನಮಗೆ ಅಂದ್ರೆ ಇರ್ತಕ್ಕಂಥ ವೆಬ್ ಪೇಜ್ ಆಟೋಮೆಟಿಕ್ ಆಗುತ್ತಂತ ಅದ್ರಾಗ ಯಾವ್ದಪ್ಪ ಅಂತ ಇದೆ ಆನ್ಸರ್. ಅದ್ರಾಗ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈಗಿನ ಮುಖ್ಯವಾಗಿ ನೋಡಿದಾಗ ನಾವು ಆಲ್ರೆಡಿ ಮುಖ್ಯವಾಗಿ ಫೈಲ್ ಟಿಪ್ ಅಂದ್ರೆ FTP ಅಂತ ಬರುತ್ತೆ. ಹೌದು, ಇದಾவது ಇವಾಗ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದು ಆನ್ಸರ್ ಅಲ್ಲ. ಇದು ಏನಾಗುತ್ತೆ ಅಂದ್ರೆ ಈಗ ಜಿಮೇಲ್ ಮಾತ್ರ ಇಲ್ಲಿ ಇವಾಗ ಜಿಮೇಲ್ ಯೂಸ್ ಮಾಡ್ತಾರೆ. ಯಾವ್ದು ಇವಾಗ FTP ಇದು ಇರ್ತಕ್ಕಂಥ ಲಾಂಗ್ ಫಾರ್ಮ್ ಕೇಳಬಹುದು ಎಕ್ಸಾಮ್ ಆಗಿ. ನೆಕ್ಸ್ಟ್ ಯಾವ್ದು ಇವಾಗ ಫೈಲ್ ಟ್ರಾನ್ಸ್ಫರ್ ಅಲ್ಲ ಪ್ರೋಟೋಕಾಲ್ ಅಂತಾರೆ. ಆಮೇಲೆ ಎರಡು ಆನ್ ಇದಂತ್ರ ಆನ್ಸರ್ ಹಂಗೆ ಇಲ್ಲ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಟ್ಯಾಲೆಂಟ್ ಇಟ್ ಮೀನ್ಸ್ ಏನಂತ ಅಂದ್ರೆ ಈಗ ಪ್ರತಿಭೆ ಅಥವಾ ಆ ವ್ಯಕ್ತಿ ಇರ್ತಕ್ಕಂಥ ಒಂದು ವಿಶೇಷ ಗುಣ ಅಂತ ಹೇಳ್ಬೋದು. ಇದೊಂದು ಆನ್ಸರ್ ಆಗಂಗಿಲ್ಲ. ಆನ್ಸರ್ ಯಾವ್ದಪ್ಪ ಅಂದ್ರೆ ಪ್ಲಗ್ ಇನ್ಸ್. ಯಾವುದೇ ಒಂದು ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಲೋಡೆಡ್ ಆದಾಗ ನಮಗಿರ್ತಕ್ಕಂಥ ಏನು ಆ ಕಂಪ್ಯೂಟರ್ ಇರ್ತಕ್ಕಂಥ ಬ್ರೌಸರ್ ಯಾವ್ದಪ್ಪ ಅಂದ್ರೆ ಈಗ ಪ್ಲಗ್ ಇನ್ ಅಂತ ಹೇಳ್ಬೋದು. ಆನ್ಸರ್ ಯಾವ್ದು ಇವಾಗ ಪ್ಲಗ್ ಇನ್. ಇದರ FTP ಅಂದ್ರೆ ಈಗ ಇದು ಎಕ್ಸಾಮ್ ಕೇಳ್ಬೋದು. ಯಾವ್ದು ಇವಾಗ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತದ್ದು. ಯಾವ್ದು ಇವಾಗ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇರ್ತಕ್ಕಂಥ ಲಾಂಗ್ ಫಾರ್ಮ್ ನೆಕ್ಸ್ಟ್ ಎಕ್ಸಾಮ್ ಏನಂತಂದ್ರೆ ಈಗ ಕೇಳ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಅಂತರ್ಜಾಲದಲ್ಲಿ ಇತರ ದಾಖಲೆಗಳ ಮೂಲಕ ಸಂಪರ್ಕ ಕಲ್ಪಿಸುವುದು ಯಾವುದು ಅಂತ ಕೇಳ್ಯಾರ. ಯಾವುದಪ್ಪ ದಾಖಲೆಗಳು ಬಂದಾಗ ನಮಗೆ ಮುಖ್ಯವಾಗಿ ಕನೆಕ್ಷನ್ ಅಂದ್ರೆ ಈಗ ಅಂತರ್ಜಾಲದಲ್ಲಿ ನಮಗೆ ಯಾವುದು ಬರ್ತಪ್ಪ ಆ ಕನೆಕ್ಷನ್ ಬಂದಾಗ ನಮಗೆ ವೆಬ್ ಲೈನ್ ಅಂತ ಹೇಳಿ ವೆಬ್ ಲೈನ್ ಅಂತ ಆನ್ಸರ್ ಹಾಕ ಇಲ್ಲ. ನೆಕ್ಸ್ಟ್ ಇವಾಗ ವೆಬ್ ಪೇಜ್ ಕೂಡ ಬರಂಗಿಲ್ಲ. ಆಮೇಲೆ ಬ್ರೌಸರ್ ಬರಂಗಿಲ್ಲ. ಈ ಬ್ರೌಸರ್ ಯಾವ ಅಂತ ಕೇಳಿದ್ರೆ ಎಕ್ಸಾಮ್ ಯಾವ್ದು ಇವಾಗ ಬ್ರೌಸರ್ ಕೂಡ. ಆಮೇಲೆ ಆನ್ಸರ್ ಯಾವ್ದಪ್ಪ ಹೈಪರ್ ಲಿಂಕ್ ಅಂತ ಆನ್ಸರ್. ಯಾವ್ದು ಇವಾಗ ಹೈಪರ್ ಲಿಂಕ್. ಬ್ರೌಸರ್ ಯಾವ್ಯಾವಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದವು. ಬ್ರೌಸರ್ ಯಾವ್ದಪ್ಪ ಅಂದ್ರೆ ಒಂದನೇದು ಇಂಟರ್ನೆಟ್ ಎಕ್ಸ್ಪ್ಲೋರ್. ಯಾವ್ದಪ್ಪ ಇಂಟರ್ನೆಟ್ ಎಕ್ಸ್ಪ್ಲೋರ್. ಆಮೇಲೆ ಗೂಗಲ್ ಕ್ರೋಮ್, ಆಮೇಲೆ ಮೊದಲ ಫೈರ್ಬ್ಯಾಕ್ಸ್, ಆಮೇಲೆ ಒಪೇರಾ. ಇವೆಲ್ಲ ಏನಪ್ಪ ಅಂದ್ರೆ ಈಗ ಬ್ರೌಸರ್ಗಳು. ನಿಮ್ಗೆ ಕೇಳ್ತಾರ ಅಲ್ಲಿ ಬ್ರೌಸರ್ ಬಗ್ಗೆ ಕೂಡ ಏನೈತೆ ಅಂದ್ರೆ ಈಗ ನಾನು ಕೇಳ್ಬೋದು ಅಂತ ಹೇಳ್ಬೋದು. ಯಾವ್ದು ಬ್ರೌಸರ್ ಬಗ್ಗೆ. ನೆಕ್ಸ್ಟ್ ಅತಿ ವೇಗದ ಕಂಪ್ಯೂಟರ್ನ ಜಾಲ ಯಾವುದು ಅಂತ ಕ್ವಶನ್ ಇದು. ಎಷ್ಟೋ ಸಲ ಎಕ್ಸಾಮ್ ಒಂದು ಎಕ್ಸಾಮ್ ಯಾವ ಎಕ್ಸಾಮ್ ಅಲ್ಲಿ ಯಾವುದು ಅತಿ ವೇಗದ ಕಂಪ್ಯೂಟರ್ ಜಾಲ ಅಂತ ಕೇಳ್ಯಾರ. ಅದ್ರಾಗ ಯಾವ್ದಪ್ಪ ಅಂತಂತ ಬಂದಾಗ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈಗ ವ್ಯಾನ್ ಅಂತ ಇದೆ, ಮ್ಯಾನ್ ಅಂತಿದೆ, ಲ್ಯಾನ್ ಅಂತಿದೆ, ಆಮೇಲೆ ಶಾನ್ ಅಂತಿದೆ. ಇಲ್ಲಿ ಅಂತಂದ್ರೆ ಅತಿ ವೇಗದ ಕಂಪ್ಯೂಟರ್ ಜಾಲ ಯಾವುದು ಅಂತ ಕೇಳ್ಯಾರ. ಅತಿ ವೇಗದ ಕಂಪ್ಯೂಟರ್ ಜಾಲ ಸ್ಪೀಡ್ ಆಗಿ ಯಾವ್ದಪ್ಪ ಅಂತ ಕೇಳ್ಯಾರ. ರೈಟಾ? ವೇಗದಿಂದ ಬಂದಾಗ ನಮಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗ ಲ್ಯಾನ್ ಅಂತ ಹೇಳ್ಬೋದು. ಯಾವಾಗ ಇವಾಗ ಲೋಕಲ್ ಏರಿಯಾ ನೆಟ್ವರ್ಕ್. ಯಾವಾಗ ಲೋಕಲ್ ಏರಿಯಾ ನೆಟ್ವರ್ಕ್ ಇದೇನಪ್ಪ ಅಂದ್ರೆ ಅತಿ ವೇಗದ ಏನಂತಂದ್ರೆ ಈಗ ನೆಟ್ವರ್ಕ್ ಆಗಿರ್ಬೋದು. ಆಮೇಲೆ ವ್ಯಾನ್ ಅಂತ ಕೇಳೋ ವ್ಯಾನ್ ಏನಪ್ಪ ಅಂದ್ರೆ ಈಗ ವೈಡ್ ಏರಿಯಾ ನೆಟ್ವರ್ಕ್. ಯಾವ್ದು ಇವಾಗ ವೈಡ್ ಏರಿಯಾ ನೆಟ್ವರ್ಕ್. ರೈಟಾ? ಆಮೇಲೆ ಮ್ಯಾನ್ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್ ಅಂತ ಹೇಳಕ್ಕೆ ಹೌದಿಲ್ಲ. ಇದ್ರಲ್ಲಿ ಯಾವ ಅತಿ ವೇಗದ ಜಾಲ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಯಾವ್ದು ಇವಾಗ ಲೋಕಲ್ ಏರಿಯಾ ನೆಟ್ವರ್ಕ್. ಆಪ್ಷನ್ಸ್ ಇರ್ತಕ್ಕಂಥ 3ನೇ ಅಥವಾ C ಅಂತ ಹೇಳ್ಬೋದು. ಇದ್ರಾಗ ಇನ್ನ ಕ್ವಶನ್ ಬೇರೆ ರೀತಿ ಅಂತಂದ್ರೆ ಈಗ ನಾಲ್ಕು ಫ್ರೇಮ್ ಮಾಡ್ಬೋದು ಅಂತ ಹೇಳ್ಬೋದು. ಉದಾಹರಣೆ ಅತ್ಯಂತ ದೊಡ್ಡ ನೆಟ್ವರ್ಕ್ ಜಾಲ ಯಾವುದು ಅಂತ ಕೇಳ್ಬೋದು. ಯಾವ್ದಪ್ಪ ಅಂದ್ರೆ ಈಗ ವ್ಯಾನ್ ಆಗುತ್ತೆ, ಅತ್ಯಂತ ದೊಡ್ಡದು. ರೈಟಾ? ಇದೇನಂತಂದ್ರೆ ಈಗ ವಿಶ್ವದಲ್ಲಿ ಅತಿ ದೊಡ್ಡದಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ನಾವು ಇಂಥ ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಈಗ ವ್ಯಾನ್ ಅಂದ್ರೆ ನಾವು ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ಡಾಟಾಗಳನ್ನು ಸೇವ್ ಮಾಡ್ಕೊಳ್ಳೋದು. ಅದಕ್ಕೆ ಏನಂತೀವಿ ಇವಾಗ ವ್ಯಾನ್ ಅಂತೀವಿ. ಅದಕ್ಕೆ ಬಹಳ ಏನಂತೀವಿ ಸ್ಪೀಡ್ ಆಗಿರ್ತದೆ. ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ಡಾಟಾಗಳನ್ನ ಏನಂತಂದ್ರೆ ಈಗ ನಾವು ಮಾಡ್ತಕ್ಕಂಥದ್ದು ಏನಂತಂದ್ರೆ ಈಗ ಬಹಳ ಅದಾಗಿದೆ ಅಂತ ಹೇಳ್ಬೋದು. ರೈಟಾ? ಇದಂತೂ ಶಾನ್ ಅಂತಿಲ್ಲ, ಸುಮ್ಮನೆ ಡೂಪ್ಲಿಕೇಟ್ ಕೊಟ್ಟರೆ ಅದನ್ನ ನಾವೇನಂತ ಇವಾಗ ಅದನ್ನ ರಿಮೂವ್ ಮಾಡಿ ಇಸ್ಬೇಕು. ಇದೇನಂತ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್.
ಇದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಇರ್ತಕ್ಕಂಥ ಏನೈತೆ ಅಂದ್ರೆ ಈಗ ಒಂದು ಅಲ್ಲ ಸಿಟಿಯಲ್ಲಿ ಒಂದೇ ಸಿಟಿಯಲ್ಲಿ ಒಂದು 3-4 ಬ್ರಾಂಚಸ್ ಇದ್ದಾಗ ಆ ಬ್ರಾಂಚ್ ಇಂದ ಈ ಬ್ರಾಂಚ್ ಆ ಇರ್ತಕ್ಕಂಥ ಡಾಟಾಗಳನ್ನು ಸೇರ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈಗ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಎಕ್ಸಾಂಪಲ್ ಇನ್ಫೋಸಿಸ್ ಕಂಪನಿ ಹೌದಿಲ್ಲ, ಬೆಂಗಳೂರಲ್ಲಿ ಅಂತಂದ್ರೆ ಈಗ ಒಂದ್ 2-3 ಇರ್ತಕ್ಕಂಥ ತನ್ನ ಬ್ರಾಂಚಸ್ ಅಥವಾ ಶಾಖೆಗಳಿವೆ. ಅಲ್ಲೆಲ್ಲ ಏನಂತಂದ್ರೆ ತಮ್ಮ ಡಾಟಾ ಅಲ್ಲಿ ಇಲ್ಲಿಂದ ಏನಂತ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಹೌದಿಲ್ಲ. ಏನಂತಂದ್ರೆ ಈಗ 100 ಕಿಲೋಮೀಟರ್ ಇರ್ತಕ್ಕಂಥ ಒಳಗಡೆ ಏನಂತಂದ್ರೆ ಈಗ ಇದು ಮಾಡಬಹುದು. ಲೋಕಲ್ ಏರಿಯಾ ಅಂದ್ರೆ ಓನ್ಲಿ 1 ಕಿಲೋಮೀಟರ್ ಒಳಗಡೆ ಅಥವಾ ಬಿಲ್ಡಿಂಗ್ ಟು ಬಿಲ್ಡಿಂಗ್, ಆಫೀಸ್ ಟು ಆಫೀಸ್, ಇದೇನಂತಂದ್ರೆ ಸಿಟಿ ಟು ಸಿಟಿ ಆಗುತ್ತೆ. ಇದೇನಂತ ವಿಶ್ವದಲ್ಲಿ ಆಗುತ್ತೆ ಯಾವುದು ವ್ಯಾನ್, ರೈಟಾ. ನೆಕ್ಸ್ಟ್ an application program that is used to read article in a news group is ಅಂತ ಆಗುತ್ತೆ. ನಾವು ಕಂಪ್ಯೂಟರ್ ನಲ್ಲಿ ಓದ್ತಕ್ಕಂಥ ಆರ್ಟಿಕಲ್ ಯಾವುದು ಅಂತ ಕೇಳಿದ್ರೆ ಯಾವ್ದಪ್ಪ ಅಂದ್ರೆ ನ್ಯೂಸ್ ರೀಡರ್, ಸರ್ಚ್ ಇಂಜಿನ್, ಡಿಸ್ಕಸ್ ಫಾರ್ಮ್, ಆಮೇಲೆ ಅಬೌಟ್ 2 and 3 ಅಂತ ಕೇಳಿದ್ರೆ ಇದ್ರ ಯಾವ್ದಪ್ಪ ಆನ್ಸರ್ ಅಂದ್ರೆ ಡೈರೆಕ್ಟ್ ಅಂದ್ರೆ ಈಗ ಸರ್ಚ್ ಇಂಜಿನ್ ಅಂತ ಸಾಧ್ಯನೇ ಇಲ್ಲ. ಯಾವಾಗ ಸರ್ಚ್ ಇಂಜಿನ್ ಯಾಕೆ ಆಗಲಪ್ಪ ಅಂತ ನಿಮಗೆ ಆಲ್ರೆಡಿ ಇವಾಗ ಗೊತ್ತಿದೆ. ಸರ್ಚ್ ಇಂಜಿನ್ ಆಗಲ್ಲ. ಸರ್ಚ್ ಇಂಜಿನ್ ಅಂದ್ರೆ ಉದಾಹರಣೆ ನೋಡಿದಾಗ ಗೂಗಲ್ ಒಂದು ಸರ್ಚ್ ಇಂಜಿನ್, ಆಲ್ಟಾವಿಸ್ಟಾ ಒಂದು, ಇವೆಲ್ಲ ಏನಂತ ಇವಾಗ ಸರ್ಚ್ ಇಂಜಿನ್, ರೈಟಾ. ಈಗ ಯಾವ್ದಪ್ಪ ಅಂದ್ರೆ ಓದಿದ್ದು ಯಾವ್ದು ಇವಾಗ ನ್ಯೂಸ್ ರೀಡರ್ ಯಾವ್ದು ಇವಾಗ ಎರಡು ಬಂದಾಗ ಇಲ್ಲಿ ಎರಡಿದೆ ಆನ್ಸರ್. ಇದು ಅಲ್ಲಂದ್ರೆ ನೀವು ಎರಡು ಹಾಕ್ ಸಾಧ್ಯನೇ ಇಲ್ಲ. ಆನ್ಸರ್ ಯಾವ್ದಪ್ಪ ಆನ್ಸರ್ ಇವಾಗ ನ್ಯೂಸ್ ರೀಡರ್ ಅದು ಯಾವುದು ನ್ಯೂಸ್ ರೀಡರ್ ಹೌದು. ನೆಕ್ಸ್ಟ್ ಲಾಸ್ಟ್ ಇರ್ತಕ್ಕಂಥ ಎ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಅಲೌಸ್ ದ ಯೂಸರ್ ಟು computer program that allows the user to check for the extension a particularly IP address is. ಯಾವುದೇ ಒಂದು ಕಂಪ್ಯೂಟರ್ ನಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಎಕ್ಸಿಟ್ ಅಥವಾ ರನ್ ಆಗ್ಬೇಕಂದ್ರ ನಮಗೆ IP ಅಡ್ರೆಸ್ ಇರ್ತಕ್ಕಂಥದ್ದು ಯಾವಾಗಪ್ಪ ಅಂತ ಕೇಳಿದ್ರೆ ಇದಲ್ಲ IP ಅಡ್ರೆಸ್ ಇರ್ತಕ್ಕಂಥದ್ದು ಇದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ರೈಟಾ. ಅದರಲ್ಲಿ IP ಅಡ್ರೆಸ್ ಅಂದ್ರೆ ಮುಖ್ಯವಾಗಿ ಹುಡುಕ್ಬೇಕಂದ್ರೆ ಯಾವ್ದು ಇವಾಗ ಬ್ರೌಸರ್ ಅಂತ ಬರುತ್ತೆ. ಇದಂದ್ರೆ ಬ್ರೌಸರ್ ಹಾಕಿ ಸಾಧ್ಯ ಇಲ್ಲ. ಅದ್ರ ಉದಾಹರಣೆ ಯಾಕಪ್ಪ ಅಂದ್ರೆ ಈಗ ಬ್ರೌಸರ್ ಯಾವ ಬ್ರೌಸರ್ ಅಂದ್ರೆ ಯಾವ್ದಂತಂದ್ರೆ ಈಗ ಮೊಜಲ್ ಫೈರ್ಫಾಕ್ಸ್, ಗೂಗಲ್ ಕ್ರೋಮ್, ಇಂಟರ್ನೆಟ್ ಎಕ್ಸ್ಪ್ಲೋರ್ ಇವೆಲ್ಲ ಏನಪ್ಪಾ ಅಂದ್ರೆ ಈಗ ಬ್ರೌಸರ್. ಇದ್ರಾಗ ಏನಕ್ಕೆ ಆಗಲ್ಲ. ಆಮೇಲೆ IP ಚೆಕ್ ಇದು ಆಗಲ್ಲ. ಸರ್ಚ್ ಇಂಜಿನ್ ಅಂದ್ರೆ ಬೇರೆ ಸರ್ಚ್ ಇಂಜಿನ್ ಗೂಗಲ್ ಆಗಿರ್ಬೋದು, ಆಲ್ಟಾವಿಸ್ಟಾ ಆಗಿರ್ಬೋದು, ಅದ್ರಲ್ಲಿ ಇವೆಲ್ಲ ಏನೈತಿ ಇವಾಗ ಸರ್ಚ್ ಇಂಜಿನ್. ಯಾವ್ದು ಇವಾಗ ಗೂಗಲ್, ಆಲ್ಟಾ ವಿಸ್ಟಾ ಇವು ಸರ್ಚ್ ಇಂಜಿನ್. ಇದು ಇವಾಗ ಬ್ರೌಸರ್ ಯಾವಪ್ಪ ಅಂದ್ರೆ ಈಗಿನ ಇಂಟರ್ನೆಟ್ ಎಕ್ಸ್ಪ್ಲೋರ್, ಆಮೇಲೆ ಮೊಬೈಲ್ ಫೈರ್ಫಾಕ್ಸ್, ಗೂಗಲ್ ಕ್ರೋಮ್ ಇವೆಲ್ಲ ಏನೈತಿ ಇವಾಗ ಬ್ರೌಸರ್. ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗಿನ ಪಿಗ್. ಆನ್ಸರ್ ಯಾವ್ದು ಇವಾಗ ಎರಡನೇದು, ಆಪ್ಷನ್ಸ್ ಯಾವ್ದು ಎರಡನೇದು ಪಿಗ್ ಇರ್ತಕ್ಕಂಥ ಆನ್ಸರ್ ಆಗತ್ತಂತ ಹೇಳ್ಬೋದು, ರೈಟಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, which of the following is not a charting application for the personal computer? ಯಾವುದೇ ಒಂದು ಕಂಪ್ಯೂಟರ್ ನಲ್ಲಿ ಚಾಟಿಂಗ್ ಮಾಡಾರ್ಬೇಕಿರ್ತಕ್ಕಂಥ ಆಪ್ಷನ್ಸ್ ಯಾವುದು ಅಂತ ಕೇಳ್ಯಾರ. ಉದಾಹರಣೆ ನಾವು ನೋಡಿದಾಗ ನಮಗೆ ಚಾಟಿಂಗ್ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈಗಿನ ಸ್ಕೈಪ್ ಇದೇನಂತ ಚಾಟಿಂಗ್ ಮಾಡಬಹುದು ಇದರಿಂದ. ಆಮೇಲೆ ವೈಬರ್ ಇದರಿಂದ ಏನಂತ ಚಾಟಿಂಗ್ ಮಾಡಬಹುದು. ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ. ನೆಕ್ಸ್ಟ್ ಇವಾಗ ಗೂಗಲ್ ಟಾಕಿಂಗ್ ಇದ್ರಾಗ ಏನಂತಂದ್ರೆ ಈಗಿನ ಮಾತಾಡೋ ಮೂಲಕ ಏನಂತಂದ್ರೆ ಈಗಿನ ಗೂಗಲ್ ಟಾಕ್ ಮಾಡಬಹುದು. ಇವಾಗ ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗಿನ ಮೆಸೇಜ್ ಏನಾದ್ರು ಇವಾಗ MSN ಮೆಸೆಂಜರ್ ಇದೇನಪ್ಪ ಅಂದ್ರೆ ಈಗಿನ ಅದ್ರಾಗ ಏನಂತಂದ್ರೆ ಈಗಿನ ಯಾವುದೇ ಒಂದು ಅಪ್ಲಿಕೇಶನ್ ಚಾಟಿಂಗ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಯಾವ್ದಪ್ಪ ಅಂದ್ರೆ MSN ಮೆಸೆಂಜರ್ ಅಂತ ಹೇಳ್ಬೋದು ಆನ್ಸರ್, ರೈಟಾ. ಆಲ್ ಆಫ್ ಯು, ಥ್ಯಾಂಕ್ ಯು.